ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿದ್ದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ತೆ ನೋಡಿ, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ನಾವು ಬೆಂಡೆಕಾಯಿಂದ ಹಲವಾರು ವೆರೈಟೀಸ್ ರೆಸಿಪಿಗಳನ್ನು ಮಾಡ್ತೀವಿ. ಹಾಗೆಯೇ ಬೆಂಡೆಕಾಯಿ ಹೆಲ್ತಿಗೆ ತುಂಬಾ ಒಳ್ಳೆಯದು. ನಮ್ಮ ಒಂದು ಜೀರ್ಣಕ್ರಿಯೆಯಲ್ಲಿ ಒಂದೊಳ್ಳೆ ಕೆಲಸನ ಮಾಡುತ್ತೆ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಇದು ಜಾಸ್ತಿ ಲೋಳೆ ಬಿಡೋದ್ರಿಂದ ಒಬ್ಬೊಬ್ಬರಿಗೆ ಬೆಂಡೆಕಾಯಿ ರೆಸಿಪೀಸ್ಗಳಂದ್ರೇ ಆಗ್ತಾ ಇರಲ್ಲ. ಸೊ ಹಾಗಾದರೆ ಬೆಂಡೆಕಾಯಿ ಲೋಳೆ ಬಿಡಬಾರ್ದು ಅಂತಂದರೆ ಏನು ಆ್ಯಡ್ ಮಾಡಬೇಕಂತೇಳಿ ನಾನು ಇವತ್ತಿನ ಟಿಪ್ಸಲ್ಲಿ ತಿಳಿಸ್ತಾ ಇದ್ದೀನಿ. ನೋಡ್ತಾ ಇದ್ದರೆ ಈ ರೀತಿ ನಾನು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಇದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಆ್ಯಡ್ ಮಾಡಿದ್ದೀನಿ. ನಂತರ ಈ ರೀತಿ ಒಂದು 25% ಅಷ್ಟು ಫ್ರೈ ಆದ ನಂತರ ಇದರಲ್ಲಿ ನಾವು ಒಂದೆರಡು ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ಸೇರಿಸ್ಕೊಳ್ಬೇಕು. ನಿಂಬೆ ರಸನ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೆಂಡೆಕಾಯಿ ಒಂದು ಸ್ವಲ್ಪ ಲೋಳೆನೂ ಕೂಡ ಬಿಡೋದಿಲ್ಲ. ಸೊ ನಿಮಗೆ ಬೇಕಾದಂಥ ವೆರೈಟೀಸ್ ಕರಿಗಳನ್ನು ನೀವು ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಾವು ಛತ್ರಿಗಳನ್ನು ಯೂಸ್ ಮಾಡ್ಕೊಳ್ಬೇಕಾದ್ರೆ ಒಂದೊಂದು ಸರಿ ಇದಕ್ಕೆ ಕಟ್ಟಿರುವಂಥ ದಾರ ಹೋಗಿ ಇದನ್ನು ನಾವು ಫೋಲ್ಡ್ ಮಾಡಿ ಇಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ರೀತಿ ಛತ್ರಿ ಒಳಗಡೆ ಬ್ಯಾಂಗಲ್ಸ್ನ ಹಾಕೊಳ್ಳೋದ್ರಿಂದನೂ ಕೂಡ ನೀವು ಇದನ್ನು ನೀಟಾಗಿ ಇಟ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಮೆಟಲ್ ಇರುವಂತಹ ಬ್ಯಾಂಗಲ್ಸ್ನ ಹಾಕ್ಕೊಂಡಿದ್ದೀನಿ. ಓಲ್ಡ್ ಯಾವುದಿದೆ ಅದನ್ನು ಹಾಕೊಳ್ಳಿ. ಗಾಜಿನ ಬಳೆಗಳನ್ನು ಕೂಡ ನೀವು ಹಾಕ್ಕೊಳ್ಬೋದು, ಬಟ್ ಅಲ್ಲಲ್ಲಿ ಇಟ್ಟಾಗ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಈ ರೀತಿ ಮೆಟಲ್ ಇರುವಂತಹ ಬಳೆಗಳನ್ನು ನೀವು ಹಾಕ್ಕೊಳ್ಳೋದ್ರಿಂದ ಛತ್ರಿನ ನೀವು ನೀಟಾಗಿ ಫೋಲ್ಡ್ ಮಾಡಿ ಇಡ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಜಾಸ್ತಿ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳುವಾಗ ಈ ರೀತಿ ಮಾರ್ಕೆಟಿಂದ ಅಲ್ಲನ್ನ ತೊಗೊಂಡು ಬಂದಿರ್ತೀವಿ. ಒಂದೊಂದ್ಸರಿ ಫ್ರಿಜ್ಜಲ್ಲಿ ಇಟ್ಟರೂ ಇದು ಒಂದೊಂಥರ ಬೂಜ್ ಬರ್ತಾ ಇರುತ್ತೆ. ಹಾಗೆ ಇದ್ರ ಮೇಲ್ಗಡೆ ಸಸಿ ಬರೋದು ಆ ರೀತಿ ಆಗ್ತಾ ಇರುತ್ತೆ. ಸೊ ನೀವು ಇದನ್ನು ಹೇಗೆ ಫ್ರೆಶ್ ಆಗಿ ಇರೋ ಥರ ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಮಾರ್ಕೆಟಿಂದ ತಂದ ತಕ್ಷಣ ಈ ಅಲ್ಲನ ಒಂದ್ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಸಿಲಿಂಡರ್ ಮೇಲೆ ಹೀಗೆ ಬಿಸಿ ಮಾಡ್ಕೊಳ್ಬೇಕು. ನಂತರ ಈ ರೀತಿ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಮೇಲ್ಗಡೆ ಮತ್ತೆ ಕೆಳಗಡೆ ಎರಡು ಕಡೆನೂ ಈ ರೀತಿ ನ್ಯೂಸ್ ಪೇಪರ್ ಅಥವಾ ಟಿಶ್ಯೂ ಪೇಪರ್ನ ಇಟ್ಟು ನೀವು ಫ್ರಿಜ್ಜಲ್ಲಿ ಅಥವಾ ಔಟ್ಸೈಡ್ ಇಟ್ಟರು ಇದು ಒಂದು 15 ಡೇಸ್ವರೆಗೂ ಫ್ರೆಶ್ ಆಗಿನೇ ಇರುತ್ತೆ. ಬೂಜ್ ಕಟ್ಟೋದಾಗಿರ್ಬೋದು ಅಥವಾ ಮೊಳಕೆ ಬರೋದು ಏನೂ ಆಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಎಲ್ಲಾದರೂ ಔಟ್ಸೈಡ್ ಫಂಕ್ಷನ್ಗೆ ಹೋಗಬೇಕು, ಯಾವುದಾದ್ರೂ ಸಡನ್ ಪ್ಲ್ಯಾನ್ ಬಂದರೆ ನಾವು ಒಂದೊಂದ್ಸರಿ ಯಾವುದಾದ್ರೂ ಇಷ್ಟ ಆಗಿರುವಂಥ ಸ್ಯಾರಿನ ಹಾಕ್ಕೊಳ್ಬೇಕಂತ ಅಂದ್ಕೊಳ್ತೀವಿ. ಆದರೆ ಒಂದೊಂದು ಸರಿ ಪೆಟಿಕೋಟ್ ಸಿಕ್ಕರೆ ಬ್ಲೌಸ್ ಸಿಗೋದಿಲ್ಲ, ಬ್ಲೌಸ್ ಸಿಕ್ಕರೆ ಸ್ಯಾರಿ ಸಿಗೋದಿಲ್ಲ, ಆ ರೀತಿ ಆಗ್ತಾ ಇರುತ್ತೆ. ನೀವು ಸ್ಯಾರಿ ಫೋಲ್ಡಿಂಗ್ ಮಾಡ್ಕೊಳ್ಳುವಾಗ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಸಡನ್ನಾಗಿ ತೆಗೆದುಕೊಂಡು ವೇರ್ ಮಾಡಿ ಹೋಗ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಸ್ಯಾರಿನ ಯಾವ ರೀತಿ ಫೋಲ್ಡ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಈ ಕಡೆ ನಾವು 4 ಲೇಯರಲ್ಲಿ ಸಾರಿನ ಫೋಲ್ಡ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇದ್ರ ಒಳಗಡೆನೆ ಬ್ಲೌಸ್ ಹಾಗೂ ಪೆಟಿಕೋಟನ್ನು ಇಟ್ಟು ನೀವು ಈ ರೀತಿ ಪಾಕೆಟ್ ಥರ ಇದನ್ನು ಸಾರಿ ಮೇಲ್ಗಡೆ ಇರುವಂಥ ಪಾರ್ಟಲ್ಲಿ ಇದು ಕೆಳಗಿನ ಭಾಗನ ಸೇರಿಸ್ಕೊಳ್ಳೋದ್ರಿಂದ ಇದು ಪಾಕೆಟ್ ರೀತಿ ಸೇಫ್ ಆಗಿರುತ್ತೆ. ಇದರೊಳಗಡೆ ಬ್ಲೌಸ್ ಆಗಿ ಜಾಕೆಟ್ ಎಲ್ಲನೂ ಇರೋದ್ರಿಂದ ನೀವು ನೀಟಾಗಿ ಕಡಿಮೆ ಸಮಯದಲ್ಲಿ ಎಲ್ಲನೂ ಅವೈಲೇಬಲ್ ಇರೋದ್ರಿಂದ ನೀಟಾಗಿ ರೆಡಿಯಾಗಿ ಹೋಗ್ಬೋದು. ನಾವು ಹೇಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮಗೆ ಹೇಗೆ ಕಂಫರ್ಟ್ ಅನಿಸುತ್ತೆ ಅದನ್ನೇ ನಮಗೆ ಫ್ಯಾಷನ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ. ನಿಮಗೆ ಇನ್ ಟೈಮಲ್ಲಿ ಎಲ್ಲ ವಸ್ತುಗಳು ಸಿಗುತ್ತೆ, ನೀವು ನೀಟಾಗಿ ರೆಡಿಯಾಗಿ ಹೋಗ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಮನೆಯಲ್ಲಿನೇ ನಾವು ದುಬಾರಿ ಬೆಲೆಯ ಧನಿಯಾ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ತಂದಿರುವಂಥ ಧನಿಯಾ ಕಾಳನ್ನು ನೀವು 1 ಡೇವರೆಗೂ ಬಿಸಿಲಲ್ಲಿ ಇಡ್ಬೋದು. ಇಲ್ಲ ಅಂತಂದರೆ ನೀವು ಜಸ್ಟ್ ಒಂದು 2 ಮಿನಿಟ್ಸ್ಗಳ ಕಾಲ ಇದನ್ನು ನೀಟಾಗಿ ಈ ರೀತಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಂತರ ಒಂದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಜರಡಿ ಇಟ್ಕೊಳ್ಬೇಕು. ಇದರಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಸಪ್ರೇಟ್ ಆಗುತ್ತೆ ಅಂತೇಳಿ ಅಷ್ಟೇ. ಇವಾಗ ಇದನ್ನು ಸ್ವಲ್ಪ ಬಿಸಿ ಉಗುರು ಬೆಚ್ಚಗಂತ ಹೇಳ್ತೀವಲ್ವ, ಆ ರೀತಿ ಇದ್ದಾಗನೇ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೀವು ಇದನ್ನು ಪೌಡರ್ ಮಾಡಿ ತಗೊಳ್ಬೇಕು. ನೀವು ಇದನ್ನು ಹೀಗೇ ಸ್ಟೋರ್ ಮಾಡಬೇಕಂದ್ರೆ ನೀವು ಮಾರ್ಕೆಟಿಂದ ತಂದ ತಕ್ಷಣ ಸ್ಟೋರ್ ಮಾಡಿದರೆ ಅದರಲ್ಲಿ ನುಸಿ ಸೇರ್ಕೊಳ್ಳೋದು, ಹೋಲ್ಸ್ ಎಲ್ಲ ಕ್ರಿಯೇಟ್ ಆಗೋದು ಆಗ್ತಾ ಇರುತ್ತೆ. ಸೊ ನೀವು ಈ ರೀತಿ ಜಸ್ಟ್ ಬಿಸಿ ಮಾಡಿಬಿಟ್ಟು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಕೂಡ ಮಾಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಒಂದು 15 ಡೇಸ್ ಇಲ್ಲ 1 ಮಂತ್ವರೆಗೆ ಇಟ್ರೂ ಈ ಧನಿಯಾ ಕಾಳುಗಳು ಫ್ರೆಶ್ ಆಗಿರುತ್ತೆ. ಸೊ ಇವಾಗ ನೋಡ್ತಾ ಇದ್ರಲ್ವ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀವು ಇದನ್ನು ಒಂದ್ಸರಿ ಜರಡಿ ಹಿಡಿದು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್
ಸ್ಟೋರ್ ಮಾಡಿದರೆ ದುಬಾರಿ ಬೆಲೆಯ ಧನಿಯಾ ಪೌಡರ್ನ ನೀವು ಇನ್ಸ್ಟೆಂಟ್ ಆಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಔಟ್ಸೈಡಿಂದ ನೀವು ಜಾಸ್ತಿ ದುಡ್ಡು ಖರ್ಚು ಮಾಡಿ ತರೋದಕ್ಕಿಂತ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೋಡ್ತಾ ಇದ್ದೀರಲ್ವಾ, ಈ ಒಂದು ಧನಿಯಾ ಪೌಡರ್ 1 ಮಂತ್ವರೆಗೂ ನೀವು ಯೂಸ್ ಮಾಡ್ಬೋದು, ಇದೇನು ಹಾಳಾಗೋದಿಲ್ಲ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.